ಕ್ಷೇತ್ರಕ್ಕೆ ಸರ್ಕಾರ ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಖರ್ಚು ಮಾಡುತ್ತಿದೆ. ವಿದ್ಯಾರ್ಥಿಗಳು ಅದನ್ನು ಸದ್ಬಳಕೆ ಮಾಡಿಕೊಂಡು ಉನ್ನತ ಶಿಕ್ಷಣ ಪಡೆಯುವಂತಾಗಲಿ ಎಂದು ಶಾಸಕ ಜಿಎಸ್ ಪಾಟೀಲ್ ಹೇಳಿದರು. ಪಟ್ಟಣದ ಎಂಆರ್ಬಿಸಿ ಶಾಲೆಯಲ್ಲಿ 29 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಕೊಠಡಿಗಳ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ನನ್ನ ಹಿಂದಿನ ಅವಧಿಯಲ್ಲಿ ಶಾಲೆ ಕಾಲೇಜು ನಿರ್ಮಾಣಕ್ಕೆ ಬಹಳಷ್ಟು ಅನುದಾನ ಬಿಡುಗಡೆ ಮಾಡಿಸಿದ್ದೆ. ನನ್ನ ಅವಧಿ ಮುಗಿದ ನಂತರ ಬಂದ ಶಾಸಕರು ಆ ಅನುದಾನ ಬೇರೆಡೆ ತೆಗೆದುಕೊಂಡು ಹೋದರು. ಸರ್ಕಾರಿ ವಿಜ್ಞಾನ ಕಾಲೇಜನ್ನು ರೋಣದಿಂದ ಸ್ಥಳಾಂತರಿಸಿ ಈ ಭಾಗಕ್ಕೆ ಅನ್ಯಾಯ ಮಾಡಿದ್ದಾರೆ ಎಂದು ಹರಿಹಾಯ್ದರು. ಶಾಸಕರಾದವರು ಬಡವರ ಹಿಂದುಳಿದವರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸಬೇಕು, ಶಿಕ್ಷಣ ಕ್ಷೇತ್ರದಲ್ಲಿ ರಾಜಕೀಯ ಮಾಡಬಾರದು ಎಂದರು. ಎಂಆರ್ಬಿಸಿ ಶಾಲೆಯ ಜಾಗವನ್ನು ಅಳತೆ ಮಾಡಿ ಸುಸಜ್ಜಿತ ಕಾಂಪೌಂಡ್ ನಿರ್ಮಿಸುವಂತೆ ಇಂಜಿನಿಯರ್ಗೆ ಸೂಚಿಸಿದರು. ಜೊತೆಗೆ ಶಾಲೆಗೆ ಅವಶ್ಯವಿರುವ ನೀರಿನ ಟ್ಯಾಂಕ್ ಅನ್ನು ಒದಗಿಸುವಂತೆ ಪುರಸಭೆ ಅಧ್ಯಕ್ಷೆ ಉಪಾಧ್ಯಕ್ಷರಿಗೆ ಶಾಸಕರು ಸೂಚಿಸಿದರು. ಇದೇ ವೇಳೆ ಎಸ್ಟಿಎಂಸಿ ವತಿಯಿಂದ ಪುರಸಭೆ ಅಧ್ಯಕ್ಷೆ ಬಸಮ್ಮ ಕೊಪ್ಪದ್, ಉಪಾಧ್ಯಕ್ಷ ಹನುಮಂತ ತಳಕೇರಿ ಅವರನ್ನು ಸನ್ಮಾನಿಸಲಾಯಿತು. ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕಾ ಅಧ್ಯಕ್ಷ ಮಿಥುನ್ ಪಾಟೀಲ್, ವಕೀಲ ವಿಆರ್ ಗುಡಿಸಾಗರ್, ಬಸವರಾಜ್ ನವಲ್ಗುಂದ್, ಅಕ್ಷಯ್ ಪಾಟೀಲ್, ನಾಜ್ ಬೇಗಂ ಎಲ್ಗಾರ್, ವಿದ್ಯಾ ದೊಡ್ಮನಿ, ಶಫೀಕ್ ಮೂಗ್ನೂರ್, ಕೆಪಿಸಿಸಿ ಸದಸ್ಯ ಸಂಜಯ್ ದೊಡ್ಮನಿ, ಬಿಇಒ ಎಂಎ ಫಣಿಬಂದ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಆರ್ಎನ್ ನಾಯ್ಕರ್, ಎಸ್ಟಿಎಂಸಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು, ಶಿಕ್ಷಕರು ಇದ್ದರು. ಎಸ್ಆರ್ ಪಾಟೀಲ್ ಮಾದರಿ ಕನ್ನಡ ಶಾಲೆ, ಅದಕ್ಕೂ ಕೂಡ ನಾನು ಯಾಕಂದ್ರೆ ಸುಮಾರು 40 ವರ್ಷದ ಹಿಂದೆ ನಮ್ಮ ರೋಣದಲ್ಲಿ ಶಾಲೆ ಕೊಠಡಿಗಳು ಇದ್ದಿಲ್ಲ. ಬಹುಶಃ ಇವತ್ತೇನು ಕೆಲವರು ಮಾತಾಡ್ತಾರೆ, ಅವ್ರಿಗೆ ಮಾತಾಡ್ಬೇಕಂತೇಳಿ ಮಾತಾಡ್ಬೇಕು ಅನಿಸ್ತೈತಿ ಕಾಣ್ತದೆ. ಹಿಂದಿನ ಇತಿಹಾಸವನ್ನು ಕೂಡ ಎಲ್ಲ ತಿಳ್ಕೋಬೇಕು. ಕೇವಲ ರಾಜಕೀಯವಾಗಿ ಮಾತಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇರಬಾರ್ದು. ಯಾವಾಗಲೂ ನಾವಾಗ್ಲಿ ನಮ್ಮ ಮಂತಂದವ್ರಾಗ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಂತವ್ರು ನಾವು. ಯಾಕಂದ್ರೆ ನಮ್ಮ ಪೂಜ್ಯ ತಂದೆಯವರು ಅವತ್ತಿನ ಕಾಲದಲ್ಲಿ ನಮ್ಗೆಲ್ಲ ಶಿಕ್ಷಣ ಕೊಟ್ಟದಲ್ಲಿ ಇವತ್ತು ನಾವೆಲ್ಲ ನಮ್ಮ ಕುಟುಂಬದ ಎಲ್ಲ ಸದಸ್ಯರು ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅಂತ ಒಂದು ವಿಚಾರವನ್ನ ಹೊಂದಂತವ್ರು ನಾವು. ಇದು 40, 45, 50 ವರ್ಷದ ಇತಿಹಾಸವನ್ನ ಇವತ್ತು ಹೇಳಲೇಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಖಾಲಿ ಕೂತಿರ್ತಾರೆ, ಏನಾರ ಮಾತಾಡುತ್ತಾರೆ. ಅದಕ್ಕೆ ಯಾವ ನಾದುರಿಸ್ತಿರ್ತಾವು, ಕೆಲವೊಂದು ತೋರ್ತಕ್ಕಂಥ ಕೊಠಡಿಗಳಿರಲಿ, ಅವಕ್ಕೆಲ್ಲ ಕಾಯಕಲ್ಪವನ್ನ ಕಲ್ಪಿಸಿ ಸರ್ಕಾರದಿಂದ ಅನುದಾನವನ್ನ ಬಿಡುಗಡೆ ಮಾಡಿಸಿ ಅವೆಲ್ಲ ಒಳ್ಳೆ ರೀತಿಯಿಂದ ಇರಬೇಕನ್ನೋ ಒಂದು ಸಂಕಲ್ಪವನ್ನು ಕೂಡ ನಾನು ಮಾಡಿದ್ದೇನೆ. ನಾವು ಚುನಾಯಿತರಾದ್ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶಾಸಕರ ವಿವೇಚನೆಗೆ ಕೆಲವೊಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ
ಎಲ್ಲಿ ಅವಶ್ಯಕತೆ ಇರ್ತೈತಿ ಅವ್ರು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಮಗೆಲ್ಲ 25 ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟಿದ್ರು. ವಿಶೇಷವಾಗಿ ಅಂತ ಒಂದು ಸಂದರ್ಭದಲ್ಲಿ ನಾನು ನನ್ನ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ಈ ಸರ್ಕಾರಿ ಶಾಲೆಗಳ ಹೊಸ ಕಟ್ಟಡ ಇರ್ಬೋದು, ರಿಪೇರಿ ಇರ್ಬೋದು, ಸುಮಾರು 3 ಕೋಟಿ ರೂಪಾಯಿನ ಅದಕ್ಕಾಗಲೇ ನಾನು ಮೀಸಲಾಗಿಟ್ಟಿದ್ದೆ ನನ್ನ ಮಾತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆ ರೀತಿಯಾಗಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ನಮ್ಮ ಶಿಕ್ಷಣ ಸಚಿವರಾದಂಥ ಸನ್ಮಾನ್ಯ ಮಧು ಬಂಗಾರಪ್ಪನವರು ಇವತ್ತು ಈ ಗ್ರಾಮೀಣ ಭಾಗದ ಶಾಲೆಗಳ ಬಗ್ಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇದ್ದಾರೆ. ಅದಕ್ಕಂತ ಸಂದರ್ಭದಲ್ಲಿ ಇವತ್ತು ರೋಡ್ ನಗರದಲ್ಲಿ ಇವತ್ತು ಹಲವಾರು ಕಾರ್ಯಕ್ರಮ ಜೊತೆ ನೂತನವಾಗಿ 2 ಕೊಠಡಿಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋ ವಿಚಾರವನ್ನ ನನ್ನ ಗಮನಕ್ಕೆ ತಂದಾಗ ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಆ ಕಾರ್ಯ ಇವತ್ತು ಒದಗಿ ಬಂದಿದೆ. ಅಂತ ಒಂದು ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಪುರಸಭೆ ಅಧ್ಯಕ್ಷಣಿ ಶ್ರೀಮತಿ ಕೊಪ್ಪದವರೇ, ಉಪಾಧ್ಯಕ್ಷರಾದಂಥ ನೇತಾ ಹನುಮಂತಪ್ಪ ಅವರೇ, ಪಕ್ಷದ ಹಿರಿಯ ಮುಖಂಡರಾದಂಥ BR ಗುಡ್ಸಾಗರ್ ಅವರೇ, ಬಸವರಾಜ್ ನವಲ್ಗುಂದ್ ಅವರೇ, ಪುರಸಭೆ ಎಲ್ಲ ಗೌರವಾನ್ವಿತ ಅಧ್ಯಕ್ಷರಾದಂಥ ಶ್ರೀ ಹೊಸಳ್ಳಿ ಅವರೇ, ಯಾವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಗಣ್ಯಮಾನ್ಯರೇ, ಈ ಶಾಲೆಯೆಲ್ಲ ಗುರುಮಾತೆಯರೇ, ಮುದ್ದು ಮಕ್ಕಳೇ, ಮಹಾತ್ಮದ ಸ್ನೇಹಿತರೆ, ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ 2 ವರ್ಷದಲ್ಲಿ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ಸಾಕಷ್ಟು ಅನುದಾನವನ್ನ ನೀಡಿದ್ದಾರೆ. ವಿಶೇಷವಾಗಿ ಅವ್ರ ಜೊತೆ ನಾವು ಕೂಡ ಒಂದು ಕನಸನ್ನ ಇಟ್ಕೊಂಡಿದ್ದೇನೆ. ಈ ಅವಧಿಯಲ್ಲಿ ನಿಮಗೆಲ್ಲ ಈಗೇನು ನಿಮಗೆ 25-30 ಲಕ್ಷ ಇವತ್ತು ನಿಮ್ಗೆ ಕೊಠಡಿ ಕಟ್ಲಿಕ್ಕೆ ದುಡ್ಡು ಸಿಗ್ತೈತಿ. ಅವಾಗ ಉತ್ತರ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳಿಗೆ ಅಷ್ಟೊಂದು ಒತ್ತು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದ್ದಿಲ್ಲ. ಯಾಕಂದ್ರೆ ಅವಾಗಿನ ಕಾಲದಲ್ಲಿ ಎಲ್ಲ ನಮ್ಮ ಮಠಾಧೀಶರು ಈ ಶಾಲೆಗಳ ಬಗ್ಗೆ ಹೆಚ್ಚು ಗಮನವನ್ನು ಇಟ್ಟುಕೊಂಡು ಪ್ರಸಾದ ನಿಲಯಗಳನ್ನು ಸ್ಥಾಪನೆ ಮಾಡಿ ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಅಂತ ಸಂದರ್ಭದಲ್ಲಿ ಅವತ್ತಿನ ನಮ್ಮ ರೋಡ್ ನಗರದ ಎಲ್ಲ ಹಿರಿಯರು, ಇವತ್ತು ಅನೇಕ ಹಿರಿಯರು ಅವರೆಲ್ಲ ಆಲೋಚನೆ ಮಾಡಿ ರೋಣದ ಎಲ್ಲ ನಗರದ ಎಲ್ಲ ನಾಗರಿಕರನ್ನ ಕಟ್ಟಿಕೊಂಡು ಸುಮಾರು 30 ಕೊಠಡಿ ಶಾಲೆಯನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರು. ಸರ್ಕಾರ ದುಡ್ಡಿನಿಂದಲ್ಲ. ಈ ರೋಣದ ನಗರ ಶ್ರಮದಾನ ಬರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಅವತ್ತೆಲ್ಲರೂ ಟ್ರ್ಯಾಕ್ಟರು, ಚಕ್ಕಡಿ ಎಲ್ಲ ತಗೊಂಡು ಕಲ್ಲು ಮಣ್ಣು ಎಲ್ಲ ಹೇರಿದಂತ ಪ್ರಸಂಗ ಇವತ್ತು ಯಾರಿಗೆ ಗುರ್ತೈತಿ? ಅಂತ ಸಂದರ್ಭದಲ್ಲಿ 30 ಕೊಠಡಿಗಳ ಒಂದು ಶಾಲೆಯನ್ನ ಕಟ್ಟಲಿಕ್ಕೆ ಆರಂಭ ಮಾಡಿದ್ರು. ಸುಮಾರು 10-11 ಕೊಠಡಿ ಆದ್ಮೇಲೆ ಅವರೆಲ್ಲ ನಮ್ಮನ್ನ ಅಗಲಿದ ಮೇಲೆ ಮತ್ತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಈ ಭಾಗದ ಶಾಸಕನಾದ ಮೇಲೆ
ಉಳಿದಂತ 30 ಕೋಟಿ ಅಡಿಗಳನ್ನ ಸರ್ಕಾರದ ಅನುದಾನದಿಂದ ಅವನ್ನ ಕಟ್ಟಲಿಕ್ಕೆ ಯಶಸ್ವಿಯಾಗಿದ್ದೇನೆ.